ಆತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಗುರುಬಂಧುಗಳಿಗೆ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ರೋಗ ನಿವಾರಣೆ. ಗುರುಬಂಧುಗಳೊಬ್ಬರ ಪತ್ನಿ ಗರ್ಭಕೋಶದ ತೊಂದರೆಯಿಂದ ಬಳಲುತ್ತಿದ್ದರು. ಅದನ್ನು ಎಲ್ಲ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡದೆ ಗುಣಪಡಿಸಲಾಗುವುದಿಲ್ಲ ಎಂಬ ಅಭಿಪ್ರಾಯ ಪಡುತ್ತಿದ್ದರು. ಗುರುನಾಥರಿಗೆ ವಿಷಯ ತಿಳಿಸಲು ಆಗಾಗ ಹುರುಳಿಕಾಳನ್ನು ಅಗಿದು ಸ್ವಲ್ಪ ರಸ ನುಂಗಿ ಉಳಿದಿದ್ದನ್ನು ಉಗಿಯಲು ತಿಳಿಸಿದ್ದರು. ಅದರಂತೆ ಮಾಡಲು ಆ ಕಾಯಿಲೆ ಗುಣವಾಗಿ ಆರೋಗ್ಯವಾಗಿದ್ದಾರೆ. ಗುರುಭ್ಯೋ ನಮಃ. ಕಿವಿಯಲ್ಲಿ ಹೀಗೆಂದು ಹೇಳು. ಗುರುಬಂಧು ಒಬ್ಬರಿಗೆ ಬೆಂಗಳೂರಿನ ದೊಡ್ಡ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡುತ್ತಿದ್ದರು. ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರು, ಈ ವ್ಯಕ್ತಿಯ ಕತೆ ಮುಗಿದು ಹೋಗುತ್ತಿದೆ, ಆದ್ದರಿಂದ ನೀವು ಎಲ್ಲರಿಗೂ ತಿಳಿಸಿರಿ, ಎಷ್ಟು ಗಂಟೆ ಬದುಕಿರುತ್ತಾರೋ ಹೇಳಲಾಗುವುದಿಲ್ಲ ಎಂದರು. ಈ ವಿಚಾರವನ್ನು ಗುರುನಾಥರಿಗೆ ಮುಟ್ಟಿಸಲು ಅವರು ಪಕ್ಕದಲ್ಲಿದ್ದ ಗುರುಬಂಧು ಒಬ್ಬರನ್ನು ಕರೆದು, ಬಾರಯ್ಯ, ಇಂಥವರು ಇಂಥ ಆಸ್ಪತ್ರೆಯಲ್ಲಿ ICUನಲ್ಲಿರುತ್ತಾರೆ. ಅವರ ಕಿವಿಯಲ್ಲಿ ನೀನು ಹೋಗಿ ಹೀಗೆಂದು ಹೇಳು ಎಂದು ಏನೋ ಒಂದನ್ನು ಅವರ ಕಿವಿಯಲ್ಲಿ ಉಸುರಲು ಹೇಳಿದರು. ಗುರುವಿನ ಪಾಲನೆಯಂತೆ ಆ ಗುರುಬಂಧುವು ಆಸ್ಪತ್ರೆಯಲ್ಲಿ ಆ ವ್ಯಕ್ತಿಯ ಕಿವಿಯಲ್ಲಿ, ಅಂದರೆ ICUನಲ್ಲಿ ಇದ್ದಂಥ ವ್ಯಕ್ತಿಯ ಕಿವಿಯಲ್ಲಿ ಗುರುನಾಥರು ಹೇಳಿದಂತೆ ಹೇಳಿ ವಾಪಸ್ಸಾದರು. ಆ ಕ್ಷಣದಿಂದಲೇ ಅವರು ಗುಣಮುಖರಾಗುತ್ತಾ 3 ದಿನದಲ್ಲೇ ಆರೋಗ್ಯ ಸುಧಾರಿಸಿ ಆಸ್ಪತ್ರೆಯಿಂದ ಮನೆಗೆ ತೆರಳಿದರು. ಈಗಲೂ ಅವರು ಆರೋಗ್ಯವಾಗಿದ್ದಾರೆ. ಗುರು ಒಬ್ಬನೇ ಸತ್ಯ, ಗುರು ಒಬ್ಬನೇ ನಿತ್ಯ. ಅವನ ಅರಿವಿಗೆ ಬಾರದ ವಿಚಾರ ತ್ರಿಲೋಕದಲ್ಲೂ ಇರಲಾರದು. ಗುರುಬಂಧುಗಳೇ, ಇಂದಿನ ಗುರುವಾಣಿಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಗುರುನಾಥರೇ, ಈ ಗುರುವಾಣಿಯಲ್ಲಿ ನಾನು ತಪ್ಪನ್ನೇನಾದರೂ ನುಡಿದಿದ್ದರೆ ನನ್ನನ್ನು ದಯಮಾಡಿ ಕ್ಷಮಿಸಿ ಎಂದು ಗುರುನಾಥರೇ ನಿಮ್ಮಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಗುರುಭ್ಯೋ ನಮಃ.